ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸ್ವಾಗತ ನಮ್ಮ ಚಾನಲ್ಗೆ. ಈಗ ನಾ ಬಟಾಟಿದೊಂದು ಟೈಪ್ ಸ್ನ್ಯಾಕ್ಸ್ ಮಾಡಕ್ಕೆ ತೋರಿಸ್ತೀನಿ. ಅದ್ರ ಸಲ 4 ಬಟಾಟಿ ತೊಗೊಂಡೇನಿ. ಇನ್ನು ಅದ್ರದ್ದು ಮ್ಯಾಗಿನ ನೋಡ್ರಿ ಸಪ್ಪಿ ತಗೊಳತ್ತೀನಿ. ಈ ಟೈಪ ಎಲ್ಲನೂ 4 ಬಟಾಟಿನೂ ಸಪ್ಪಿ ತಗೊಳತ್ತೀನಿ. ಇದನ್ನೆಲ್ಲ ಸ್ವಚ್ಛಂಗಿ ಮ್ಯಾಗಿಂದ ಸಿಪ್ಪೆ ಎಲ್ಲ ತಕ್ಕೊಂಡಾದ್ಮೇಲೆ ನೋಡ್ರಿ ಫಸ್ಟಿಗೆ ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿ ತೋರ್ಸೀನಿ, ಇಲ್ಲಾಂದ್ರೆ ಭಾಳ ತಕ ಹಿಡಿತೈತಿ. ವಿಡಿಯೋ ಭಾಳ ಲಾಂಗ್ ಆಗ್ತೈತೆ. 4 ಭಾಗ ಮಾಡಿಕೊಂಡು ಮತ್ತು ಅದ್ರೊಳಗೆ ಸಣ್ಣ ಲೇಯರ್ ಆಗುವಂಗೆ, ಅತಿ ಸಣ್ಣ ಲೇಯರ್ ಆಗಬೇಕು. ಒಳಗಿನ್ನೂ ತಿಳು ಆಗಬೇಕು, ಏಕ್ದಮ್ ತಿಳು ಆಗಬೇಕು. ತಿಳು ಆಗುವಂಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ನೋಡ್ರಿ ಹಿಂಗೆ ತಿಳುವಂಗೆ ಆಗಬೇಕು. ಒಳಗೆ ಎಲ್ಲನೂ 4ನೇ ಭಾಗ ಇರ್ತೈತಿ. ಒಂದ್ರಾಗ 4 ಭಾಗ ಮಾಡಿ ಅದ್ರೊಳಗೆ ಈ ಟೈಪ್ ಮಾಡಿಕೊಂಡು ತೊಗೊಂಡೇನಿ. ಈಗ ನಾ ಫಸ್ಟಿಗೆ ಅಕ್ಕಿ ಹಿಟ್ಟು 2 ಚಮಚೆ, ಆಮೇಲೆ ಕಡ್ಲೆ ಹಿಟ್ಟು 3 ಚಮಚೆ, 3 ಚಮಚೆ ತೊಗೊಂಡೇನಿ 2. ಆಮೇಲೆ ಗೋಧಿ ಹಿಟ್ಟು ಒಂದು ಸ್ವಲ್ಪ, ಮೈದಾನ ತೊಗೊಂಡ್ರೆ ಬರ್ತೈತಿ, ಆದ್ರೆ ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊತೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿದು ಹಚ್ಚ ಖಾರ, ಇದ್ರೊಳಗೆ ಏನು ಮಿಕ್ಸ್ ಮಾಡಿಲ್ಲ, ಖಾರ ಬರೀ ಅದೈತಿ. ಅಜ್ವಾನ, ಆಮೇಲೆ ಮಸಾಲೆ ಮನ್ಯಾಗ ಮಾಡಿಟ್ಕೊಂಡಿದ್ದು, ಎಲ್ಲ ಅರಿಶಿನ ಪುಡಿ, ಆಮೇಲೆ ಜೀರಿಗೆ, ಆಮೇಲೆ ಸ್ವಲ್ಪ ಎಳ್ಳು, ಆಮೇಲೆ ಅದು ಸ್ವಲ್ಪ ಉಪ್ಪು, ಆಮೇಲೆ ಹಿಂಗಡು ರುಚಿಗೆ ತಕ್ಕಷ್ಟು ಹಾಕಬೇಕು. ಆಮೇಲೆ ಸ್ವಲ್ಪ ಒಂದು ಚುಟುಕಿ ಹಿಂಗಡಿ ಹಾಕೋತೇನೆ ನೋಡ್ರಿ. ಆಮೇಲೆ ಎಣ್ಣೆ ಬಿಟ್ಕೋಬೇಕು ಒಂಚೂರು, ಸ್ವಲ್ಪ ಎಣ್ಣೆ, ಭಾಳ ಎಣ್ಣೆ ಏನು ಹಾಕೋಬಾರ್ದು. ಭಾಳ ಮಿದು ಆಗಿಬಿಡ್ತೈತಿ. ಮಿದು ಬಂದ್ಬಿಡ್ತಾವೆ, ಕ್ರಿಸ್ಪಿ ಆಗಂಗಿಲ್ಲ. ಮಿದು ಆಗ್ತಾವತ್ ಹೇಳಿ ನಾ ಸ್ವಲ್ಪನೇ ಎಣ್ಣೆ ಬಿಟ್ಕೊಂಡೇನಿ. ಆಮೇಲೆ ಈಗ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೋರಿಸ್ಕೋಬೇಕು. ಜರ ನೀರು ಹಾಕೋಬೇಕು. ಈಗ ಬರೋಬರಾಗೈತಿ. ಇದಕ್ಕಿಂತನೂ ಒನಾದ್ ಮಾಡ್ರೆ ಬಾಯಾಗ ಹಿಟ್ಟು ಒಂದು ಕಚ್ ಮಾಡಕ್ಕೆ ಶುರು ಮಾಡಿಬಿಡ್ತೈತಿ. ಹಿಟ್ಟು ಕುದಿಯಂಗಿಲ್ಲ. ಆದ್ದರಿಂದ ಸ್ವಲ್ಪ ತೋರಿಸ್ಕೋಬೇಕಾಗ್ತೈತಿ ಹಿಟ್ಟು. ಅದಕ್ಕೆ ನಾ ಇಲ್ಲಿ ತೋರಿಸ್ಕೊಂಡೇನಿ. ಈಗ ನೋಡ್ರಿ ಅದ್ರೊಳಗೆ ಹಾಕಿ ಎಣ್ಣೆ ಪೈಲ ಕಾಯ್ಲಾಕ ಇಟ್ಕೋತಾನೆ. ಅದಾದಮೇಲೆ ಇದ್ರೊಳಗೆ ಬಟಾಟಿ ಇದ್ರೊಳಗೆ ಹಾಕಿ ಈ ಟೈಪ್ ಹಾಕೋದು. ಒಳಗೆ ನಮ್ಗೆ ಅದ್ರದ್ದು ಟೇಸ್ಟ್ ಬರ್ಕೋತಿರ್ಬೇಕು. ಅದ್ರ ಜೊತೆನೇ ಬಟಾಟಿನೂ ಕುದಿಬೇಕು. ಎರಡೂ ಕೂಡಿಸಿ ಟೇಸ್ಟ್ ಚಲೋ ಬರ್ತೈತಿ ಅಂತ ಹೇಳಿ ಇದೊಂದು ಹೊಸ ಟ್ರೈ ಮಾಡ್ಬೇಕಂತ ಮಾಡ್ತಿರ್ತೀನಿ. ಅವಾಗೂ ಇಷ್ಟ ಆಗ್ತೈತಿ. ಹುಡುಗರಿಗೆ, ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗ್ತೈತಿ. ಇದು ಒಂಥರ ಹೊಸದು ಕಾಣ್ತೈತಿ ನೋಡ್ರಿ. ಈ ಟೈಪು ಸಣ್ಣ ಉರಿ ಇಟ್ಕೊಂಡು ಫಸ್ಟ್ ಎಣ್ಣೆ ಕಾಯಿಸ್ತಕ್ಕ ಜೋರು ಇಟ್ಕೊರಿವ್ರಿ. ಅದಾದಮೇಲೆ ಸಣ್ಣ ಹಿಂಗೆ ಇಟ್ಕೊಂಡು ಟೈಮ್ ಆಗೋ ತನಕ, ಭಾಳ ತನಕ ಹುರ್ಕೋಬೇಕು. ಇದನ್ನು ತಾಳಿಸ್ಕೋಬೇಕು. ಭಾಳ ತನಕ ಫ್ರೈ ಮಾಡಿದ್ರೆ ಒಳಗಿಂದೆಲ್ಲ ಕ್ರಿಸ್ಪಿಯಾಗಿ ಬಂದ್ಬಿಡ್ತೈತಿ. ಗಡಬಡಿಲೆ ಮಾಡ ಒಳಗೆ ಹಿಟ್ಟು ಹಸಿ ಉಳಿದ್ಬಿಡ್ತೈತಿ. ಬಟಾಟಿನೂ ಹಸಿ ಮತ್ತು ಹಿಟ್ಟಿನೂ ಹಸಿ ಇರೋದ್ರಿಂದ ಹಸಿ ಬಂದ್ಬಿಡ್ತೈತಿ. ಅದಕ್ಕೆ ಬಳುವ ತನಕ ಇದನ್ನೆಲ್ಲ ಬೆನ್ಸ್ಕೊಳ್ಳೋದು ಇಂಪಾರ್ಟೆಂಟು. ಇದು ಸರಿಯಾಗಿ ಬೆನ್ಸ್ಕೊಂಡ್ರೆ ಚಲೋ ಆಗ್ತಾವೆ, ಭಾಳ ಚಲೋ ಆಗ್ತಾವೆ. ಟೇಸ್ಟಿನೂ ಫುಲ್ಲು ಟೇಸ್ಟಿ ಆಗ್ತಾವೆ. ಎಲ್ಲರಿಗೂ ಇಷ್ಟ ಆಗ್ತಾವೆ. ಆಮೇಲೆ ಒಂದಿನ ಒಂದೇಳೆ ಉಳಿದ್ರೂ ಮರುದಿವ್ಸ ತಿನ್ನಕ್ಕೂ ಚಂದ ಆಗ್ತಾವೆ. ಬಟಾಟಿ ಇದ್ರೆ ಎರಡಕ್ಕೂ ಟೇಸ್ಟ್ ಮಸ್ತ್ ಆಗ್ತೈತಿ ನೋಡ್ರಿ. ಕೆಂಪಾಗೋಸ್ ತನಕ ರೆಸ್ಟ್ ನಿಟ್ಟ ಆಮೇಲೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಖಾರ ಹಾಕೊಂಡಿದ್ದಕ್ಕೆ ಲಾಲ್ ಬ್ಲಕ್ ಕಾಣತ್ತಾವೆ, ಕೆಂಪ ಕಾಣತ್ತಾವೆ ನೋಡ್ರಿ. ಚಂದ ಬೀನ್ ಬಂದವು. ಇದು ಎರಡನೇ ಬ್ಯಾಚ್ ಹಾಕೋತೀನಿ. ಒಂದೊಂದು ನಡು 4ನೇ ಭಾಗ ಆದಾಗ ಕಟ್ ಮಾಡ್ಕೋತೀನಿ. ಹೆಚ್ಚು ಕಮ್ಮಿ ಸಣ್ಣ ದೊಡ್ಡ ಒಂದೊಂದ್ಸಲ ಕಟ್ ಆಗ್ತಾವೆ. ಆದರೂ ಏನು ಅಡ್ಡಿ ಇಲ್ಲ, ಹಂಗೆ ಹಾಕಿದ್ರೆ ನಡೀತೈತಿ. ಅವು ಚಂದ ಆಗ್ತಾವೆ.
ಗುಬಿ ಗುಬೀತ ಚಂದ ಬಾಯಾಗ ಟೇಸ್ಟಿ ಹತ್ತವ ಫುಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾನು ಎಲ್ಲ ಟ್ರೈ ಮಾಡ್ತಿರ್ತೀನಿ. ಅದ್ರಾಗ ನನಗೆ ಇಷ್ಟ ಆಯ್ತು ಭಾಳ. ಫುಲ್ ಕ್ರಿಸ್ಪಿ ಬಂದವು, ಕ್ರಿಸ್ಪಿ ಆಗ್ಯಾವು, ಮಸ್ತ್ ಬಂದವು. ತಿನ್ನಾಕೂ ಒಟ್ಟು ಟೇಸ್ಟಿಯಾಗಿರ್ತಾವೆ. ನೋಡ್ರಿ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದ.